ಕಾಮಾಲೇನೆ. ಒಂದು ನಿಮಿಷ ಇರಿ, ಮದ್ದು ಮಾಡ್ಕೊಂಡು ಬರ್ತೀನಿ. ನೀವೇನು ತಲೆ ಬಿಸಿ ಮಾಡ್ಕೋಬೇಡಿ. ಇವ್ರವ್ರಲ್ಲ ಒಂಥರ ಅಶ್ವಿನಿ ದೇವತೆ ಇದ್ದಂಗೆ. ಅವ್ರು ಒಂದ್ಕಿಂತ ಮದ್ ಕೊಟ್ರು ಅಂದ್ರೆ ಕಾಯಿಲೆ ಮಂಗ್ ಮಾಯ ಅಂತಾನೆ ಲೆಕ್ಕ. ಏನ್ ಮೇಡಮ್ ಅರೆ, ಇಷ್ಟೊತ್ತು ಸರ್ ನಂಗೆ ಟ್ಯಾಂಕಿ ಕೊಡ್ತಾ ಇದ್ರು, ಈಗ ನೀವು ಸುರು ಹಚ್ಕೊಂಡ್ರ? ಅಂದಾಗೆ ನಿಮ್ದು ಯಾವ ಊರು ಸರ್? ಬೆಂಗಳೂರು. ಇನ್ನು ನಮ್ದು ಇಲ್ಲಿ ಕಾಡಿನ ಪಕ್ಕ ಸರ್, ಮಾರಿಗುಡಿ ಅಂತ. ಆಗ್ಲಿ ಹೇಳದ್ನಲ್ಲ ಸರ್, ಮಾರಿಗುಡಿ ಸಿವು ಅಂತವ. ನಮ್ ಮಾರಿಗುಡಿ ಈ ಕಾಡಿನಾಚೆ ಒಂದು 15 ಕಿಲೋಮೀಟರ್ 20 ಕಿಲೋಮೀಟರ್ ಆಯ್ತದೆ. ಕಾಲ್ನಾಗ ಹೋದ್ರೆ ದೂರ, ಗಾಡಿಲಿ ಹೋದ್ರೆ ಹತ್ರ. ಆಮೇಲೆ ಸರ್ ಇಲ್ಲೇ ಪಕ್ಕದೂರಲ್ಲಿ ಒಂದು ಮೆಡಿಕಲ್ ಕ್ಯಾಂಪ್ ನಡೀತೈತೆ. ನನ್ನ ಹೆಂಡ್ರು ಡಾಕ್ಟ್ರು, ಹಂಗೆ ಅವಳನ್ನ ಕ್ಯಾಂಪಿಗೆ ಬಿಡೋಣ ಅಂತ ಹೋಗಿದ್ದೆ. ಸ್ವಾಮಿ ಕಾರಿನೋ ಆಯ್ತು, ಸ್ವಕಾರಿನೋ ಆಯ್ತು ಅಂತ ಅವಳನ್ನ ಬಿಟ್ಟು ಬಂದಂಗೂ ಆಯ್ತದೆ. ಹಂಗೆ ಬರ್ತಾ ಸೌದೆ ತಗೊಂಡ್ ಬರಕಾಯ್ತದೆ ಅಂತ ಟ್ರಾಕ್ನ ತಗೊಂಡ್ಬಂದೆ. ಅಷ್ಟ್ರಲ್ಲಿ ನೀವು ಸಿಕ್ಕ್ರಿ ನೋಡಿ. ಒಳ್ಳೇದಾಯ್ತು ಬಿಡಿ, ನಮಗೋಸ್ಕರ ಬಂದಿದ್ದೀರಾ ಅಂತ ಅನ್ಸುತ್ತೆ ನನಗೆ. ನಿಮ್ ಹೆಂಡತಿ ಡಾಕ್ಟರ್ ಅಂತ ಕೇಳಿ ಬಹಳ ಖುಷಿ ಆಯ್ತು. ಓ ಸರ್, ನಂಗೂ ಬೋ ಖುಷಿ, ಬೋ ಹೆಮ್ಮೆ ಆಯ್ತದೆ. ನಾನು ಡಾಕ್ಟರ್ ಮನ್ ಗಂಡ ಅಂತ. ನಾನು ಈ ಸ್ಕೂಲ್ಗೆ ಹೋಗದೆ ಇರೋನು, ನನ್ನಂತವನಿಗೆ ಆ ಮಕ್ಕಳವ MBBS ಹೆಂಡತಿ ಕೊಟ್ಬಿಡೋದ? ಅಯ್ಯೋ ನನ್ ಕತೆ ಬಿಡಿ, ನಾ ಹೇಳ್ತಾ ಹೋದ್ರೆ ದೊಡ್ಡ ರಾಮಾಯಣನೇ ಆಗೋಯ್ತದೆ. ಸರ್, ನಾನು ಆಗ್ಲೇ ಹೇಳದ್ನಲ್ಲ, ವೈದ್ಯರು ಹೋಸ್ ಅಂದಾಗ ಮದ್ ಕೊಡ್ತಾರೆ. ಇಲ್ಲಿ ಮದ್ ತಗೊಳಕ್ಕೆ ಎಲ್ಲೆಲ್ಲಿಂದಲೋ ಜನ ಬರ್ತಾರೆ ಅಂತ ಹೇಳ್ತೀನಿ. ಈ ಹಾಡ್ ಮುಟ್ತಿರೋ ಸೊಪ್ಪಿಲ್ಲ ಅಂದಂಗೆ ಇವ್ರು ಕೊಡದೇ ಇರೋ ಮದ್ದೇ ಇಲ್ಲ, ಇವ್ರ ಮದ್ದಿಗೆ ಬಗ್ದೇ ಇರೋ ಕಾಯಿಲೆನೇ ಇಲ್ಲ. ಒಂದ್ ಕೆಲ್ಸ ಮಾಡೋಮ್ಮ, ಯಾವ್ದಕ್ಕೂ ಇವ್ರು ಮದ್ ಕೊಡ್ಲಿ, ಆಮ್ಯಾಕೆ ನಾನು ನನ್ನ ಎಂಡ್ರ ತಾವ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅವಳು ಒಂದ್ಕಿಂತ ನೋಡ್ಲಿ, ನಿಮ್ಮನ್ನ ಅವಳಿಗೆ ಪರಿಚಯ ಮಾಡಿಸ್ದಂಗ ಆಯ್ತದೆ. ಆಮ್ಯಾಕೆ ಅವಳು ಒಂದ್ಕಿಂತ ಮೇಡಮ್ನ ವಿಚಾರಿಸ್ಕೊಂಡ್ಬಿಡ್ಲಿ.